ಎಲ್ಲರಿಗೂ ನಮಸ್ಕಾರ. ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬಾ ಹೆಲ್ದಿಯಾಗಿರುವಂಥ ಕಂಚೆ ಹಣ್ಣಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ. ಕಂಚೆ ಹಣ್ಣಿನ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ 2 ಕಂಚೆ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ನಾವು ಕಂಚೆ ಹಣ್ಣು ಅಂತ ಹೇಳ್ತೀವಿ. ಇನ್ನು ಕೆಲವರು ಇದನ್ನು ಕೈ ಹುಳಿ ಅಂತಲೂ ಹೇಳ್ತಾರೆ. ಕೆಲವೊಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ. ಈ ಹಣ್ಣನ್ನು ಹೆಚ್ಚಾಗಿ ಉಪ್ಪಿನಕಾಯಿಗೆ ಬಳಸ್ತಾರೆ. ಈಗ ಒಂದು ಕಂಚೆ ಹಣ್ಣನ್ನು ತಗೊಂಡು ಇದನ್ನು ಗ್ಯಾಸ್ ಮೇಲೆ ಇಡ್ತಿದ್ದೀನಿ. ಈ ಹಣ್ಣನ್ನು ನಾವು ಸುಟ್ಕೊಳ್ಬೇಕಾಗುತ್ತೆ. ಇದನ್ನು ಈ ರೀತಿ ಸುಟ್ಟು ಪಲ್ಯ ಮಾಡೋದ್ರಿಂದ ಇದರಲ್ಲಿ ಅಷ್ಟೊಂದು ಕಹಿ ಇರೋದಿಲ್ಲ, ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಹಾಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ಕಹಿ ಬರುತ್ತೆ. ಹಾಗಾಗಿ ಇದನ್ನು ಪಲ್ಯ ಮಾಡ್ಕೊಳ್ಳೋದಾದರೆ ಇದೇ ರೀತಿ ಸುಟ್ಟುಬಿಟ್ಟು ಆಮೇಲೆ ಉಪಯೋಗಿಸ್ಕೊಳ್ಬೇಕು, ಆಗ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ. ಮತ್ತು ಇದನ್ನು ಉಪ್ಪಿನಕಾಯಿ ಮಾಡ್ಕೊಳ್ಳೋದಾದರೆ ಹಾಗೆಯೇ ಉಪ್ಪಿನಕಾಯಿ ಮಾಡ್ಕೊಳ್ಬೋದು, ಇದನ್ನು ಸುಡಬೇಕಂತಿಲ್ಲ. ಮೇಲ್ಗಡೆ ಸಿಪ್ಪೆಯಲ್ಲಿ ನೋಡಿ ಆಯಿಲ್ ಥರ ಇರುತ್ತಲ್ಲ, ಅದೆಲ್ಲ ಹೋಗಿರುತ್ತೆ. ಅದು ಹೋಯ್ತು ಅಂತಂದರೆ ನಮಗೆ ಕಹಿ ಅಷ್ಟೊಂದು ಬರೋದಿಲ್ಲ. ಹಾಗಾಗಿ ನಾವು ಇದನ್ನು ಪಲ್ಯ ಮಾಡ್ಕೊಳ್ಳುವಾಗ ಸುಟ್ಟು ಉಪಯೋಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಸುಟ್ಟಿರುವಂಥ ಕಂಚೆ ಹಣ್ಣನ್ನು ನಾನೀಗ ನೀರು ಹಾಕಿ ಸುಟ್ಟಿರುವಂಥ ಕಪ್ಪು ಭಾಗವನ್ನು ಚಾಕುವಿನಿಂದ ಈ ರೀತಿ ತೆಗಿಬೇಕು. ಸುಟ್ಟಿರುವಂಥ ಹಣ್ಣಿಗೆ ಬಿಸಿ ಇರುವಾಗಲೇ ನೀರು ಹಾಕ್ಕೊಳ್ಬೇಕು. ಸುಟ್ಟು ಕಪ್ಪಾಗಿರುತ್ತಲ್ಲ, ಅದೆಲ್ಲ ಬೇಗನೆ ಬಿಟ್ಕೊಳ್ಳುತ್ತೆ. ಈಗ ನೋಡಿ, ಒಂದು ಹಣ್ಣನ್ನು ರೆಡಿ ಮಾಡ್ಕೊಂಡಾಯಿತು. ಅದೇ ರೀತಿ ಇನ್ನೊಂದು ಹಣ್ಣನ್ನು ರೆಡಿ ಮಾಡ್ಕೊಳ್ಬೇಕು. ಹಣ್ಣಿನ ಮೇಲ್ಭಾಗ ಮಾತ್ರ ಸ್ವಲ್ಪ ಸ್ವಲ್ಪನೇ ಸುಟ್ಟೋಗಿರುತ್ತೆ, ಅದನ್ನು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಮತ್ತು ಈ ರೀತಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಕಂಚೆ ಹಣ್ಣನ್ನು ತೊಗೊಳ್ಬೋದು, ಇಲ್ಲಾಂತಂದರೆ ಕಾಯಿ ಕೂಡ ತೊಗೊಳ್ಬೋದು. ಸ್ವಲ್ಪ ಕಾಯಿ ತೊಗೊಂಡ್ರೆ ಕಹಿ ಜಾಸ್ತಿ ಬರುತ್ತೆ, ಹಾಗಾಗಿ ಈ ರೀತಿ ಹಣ್ಣಾಗಿರೋದನ್ನು ತೊಗೊಂಡ್ರೆ ಕಹಿ ಅಷ್ಟೊಂದು ಬರೋದಿಲ್ಲ. ಅದಕ್ಕೋಸ್ಕರ ನಾನು ಹಣ್ಣಾಗಿರೋದನ್ನು ಮಾತ್ರ ತೊಗೊಂಡಿರೋದು. ಬೇಕಿದ್ದರೆ ಕಾಯಿ ಕೂಡ ಉಪಯೋಗಿಸ್ಕೊಳ್ಬಹುದು, ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಎರಡನ್ನೂ ತೊಳೆದು ರೆಡಿ ಮಾಡ್ಕೊಂಡಾದ ನಂತರ ಇದನ್ನೀಗ ಕಟ್ ಮಾಡ್ಕೊಳ್ಬೇಕು. ಈ ಹಣ್ಣಿನಿಂದ ನಾವು ಉಪ್ಪಿನಕಾಯಿ ಮಾಡ್ಕೊಳ್ಬಹುದು ಮತ್ತು ಜ್ಯೂಸ್ ಮಾಡಿ ಕುಡಿಬಹುದು. ಇನ್ನು ಕೆಲವರಿಗೆ ತಲೆ ಸುತ್ತು, ಎದೆ ಉರಿ ಎಲ್ಲ ಬರ್ತಾ ಇರುತ್ತೆ. ಈ ರೀತಿ ಆದಾಗ ಇದರ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಇಲ್ಲಾಂತಂದರೆ ಈ ರೀತಿ ಪಲ್ಯ ಮಾಡ್ಕೊಂಡು ತಿಂದಾಗ ಎದೆ ಉರಿ ಅಥವಾ ತಲೆ ಸುತ್ತು ಏನಾದರೂ ಇದ್ದರೆ ಬೇಗನೆ ಕಡಿಮೆ ಆಗುತ್ತೆ. ಕಂಚೆ ಹಣ್ಣನ್ನು ನಾವೀಗ ಕಟ್ ಮಾಡ್ಕೊಂಡಾಗಿದೆ. ಇದನ್ನು ಈಗ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕು. ನಾವಿದನ್ನು ಪಲ್ಯ ಮಾಡ್ಕೊಳ್ತಾ ಇರೋದ್ರಿಂದ ಇದರ ಸಿಪ್ಪೆಯನ್ನು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಮತ್ತು ಇದರ ಒಳಗಡೆ ಇರುವಂಥ ಹುಳಿಯನ್ನು ನಾವು ವೇಸ್ಟ್ ಮಾಡಬಾರ್ದು. ಆ ಹುಳಿಯಿಂದ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಇಲ್ಲಾಂತಂದರೆ ಅದರಲ್ಲಿ ರಸಮ್ ಕೂಡ ಮಾಡಬಹುದು, ಅದು ಕೂಡ ತುಂಬಾ ಒಳ್ಳೆಯದು. ಈಗ ಸಿಪ್ಪೆನೆಲ್ಲ ಕಟ್ ಮಾಡ್ಕೊಂಡಾಗಿದೆ. ಇನ್ನೊಂದು ಬಾಣಲೆಯನ್ನು ತಗೊಂಡು ಕಟ್ ಮಾಡ್ಕೊಂಡಿರುವ ಸಿಪ್ಪೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಈ ಹಣ್ಣಿನ ಸಿಪ್ಪೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ಆಗುತ್ತೆ, ಇಲ್ಲಾಂತಂದರೆ ಕೊನೆಯಲ್ಲೂ ಕೂಡ ಸೇರಿಸ್ಕೊಳ್ಬಹುದು. ನೀರು ಹಾಕ್ಕೊಂಡಾದ ನಂತರ ಈಗ ಎತ್ತಿಟ್ಕೊಂಡಿರೋ ಹುಳಿಯನ್ನು ಸ್ವಲ್ಪ ಹಿಂಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹುಳಿಯನ್ನು ನಾವು ತುಂಬ ಹಾಕ್ಕೊಳ್ಳೋದು ಬೇಡ, ಒಂದು 1/4 ಕಪ್ ಹಾಕ್ಕೊಂಡ್ರೆ ಸಾಕು. 1/4 ಕಪ್ ಅಂತಂದರೆ ನಾನು ಇಲ್ಲಿ 2 ಚಮಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೇ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಈಗ ಒಲೆ ಮೇಲೆ ಇಡಬೇಕು. ಇದು ಬೇಯುವಷ್ಟರಲ್ಲಿ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ 1 ಚಮಚ ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ 2 ಚಮಚ ಆಗೋಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಚಮಚ ಜೀರಿಗೆ ಹಾಕ್ಕೊಳ್ಳೋಣ. 1/4 ಚಮಚ ಆಗೋಷ್ಟು ಮೆಂತ್ಯ ಹಾಕ್ಕೊಳ್ತಿದ್ದೀನಿ. ಮೆಂತ್ಯ ಜಾಸ್ತಿ ಹಾಕ್ಕೊಳ್ಬಾರ್ದು, ಮೆಂತ್ಯವನ್ನು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಬರುತ್ತೆ, ಹಾಗಾಗಿ ಸ್ವಲ್ಪ ಮಾತ್ರ ಹಾಕ್ಕೊಂಡ್ರೆ ಸಾಕು. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಹಾಗೆಯೇ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಕೆಂಪು ಬಣ್ಣಕ್ಕೆ ಬಂದಿದೆ, ಇಷ್ಟಾದರೆ ಸಾಕು. ಮಸಾಲವನ್ನು ನಾನು ಸ್ವಲ್ಪನೇ ಮಾಡ್ಕೊಂಡಿರೋದ್ರಿಂದ ಮಿಕ್ಸಿಗೆ ಹಾಕ್ಕೊಳ್ತಾ ಇಲ್ಲ, ಕಲ್ಲಲ್ಲೇ ಪುಡಿ ಮಾಡ್ಕೊಳ್ತಿದ್ದೀನಿ. ಈಗ ಕಂಚೆ ಹಣ್ಣಿನ ಸಿಪ್ಪೆ ಕೂಡ ಬೇಯ್ತಾ ಇದೆ. ಇದು ಬೇಯ್ತಿದ್ದ ಹಾಗೆ ನೀರೆಲ್ಲ ಖಾಲಿಯಾಗಿ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ನೀವು ನೋಡ್ತಿರ್ಬೋದು, ನೀರೆಲ್ಲ ಪೂರ್ತಿಯಾಗಿ ಖಾಲಿಯಾಗಿ ಬಿಟ್ಟಿದೆ. ಇಷ್ಟಾದ ನಂತರ ನಾವು ಇದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಕಹಿ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು, ಆಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬೆಲ್ಲವನ್ನು ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ 1/2 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ನಾವು ತುಂಬಾ ಗಟ್ಟಿಯಾಗಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇರಬೇಕು. ತುಂಬ ಗಟ್ಟಿ ಆಯಿತು ಅಂತಂದರೆ ಮಸಾಲ ಚೆನ್ನಾಗಿ ಇಟ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ತಾ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇಷ್ಟಾದ ನಂತರ ಇದಕ್ಕೆ ನಾನು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮೊದಲೇ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊಳ್ತಿದ್ದೀನಿ. ಇದಾದ ನಂತರ ಮೊದಲೇ ಹುರಿದು ರೆಡಿ ಮಾಡ್ಕೊಂಡಿರುವ ಮಸಾಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲವನ್ನು ಹಾಕಿ ಆದ ನಂತರ ಸ್ವಲ್ಪ ಗಟ್ಟಿ ಆಯ್ತು ಅಂತಂದರೆ ಇನ್ನೊಮ್ಮೆ ನೀರು ಕೂಡ ಸೇರಿಸ್ಕೊಳ್ಬಹುದು. ಮತ್ತು ಮಸಾಲವನ್ನು ಹಾಕೊಳ್ಳೋದಕ್ಕಿಂತ ಮೊದಲು ಕಂಚೆ ಹಣ್ಣಿನ ಸಿಪ್ಪೆ ಚೆನ್ನಾಗಿ ಬೆಂದಿರಬೇಕು. ಚೆನ್ನಾಗಿ ಬೆಂದ ನಂತರನೇ ಈ ರೀತಿ ಮಸಾಲವನ್ನು ಹಾಕ್ಕೊಳ್ಬೇಕು. ಮಸಾಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ ನಂತರ ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ, ಹಾಗಾಗಿ ನಾನಿಲ್ಲಿ 1/2 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರಾಗಿ ಬೇಕಂತಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಬೋದು. ಹಾಗೆಯೇ ಕಂಚೆ ಹಣ್ಣಿನ ಸಿಪ್ಪೆ ಬೆಂದಿಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನಾನಿಲ್ಲಿ ಇದನ್ನು ತುಂಬಾ ಹಣ್ಣಾಗಿರುವುದನ್ನು ತಗೊಂಡಿರೋದ್ರಿಂದ ಇದು ಬೇಗನೆ ಬೆಂದಿದೆ. ಸ್ವಲ್ಪ ಕಾಯಾಗಿರುವುದನ್ನು ತಗೊಂಡ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಮಸಾಲವನ್ನು ಹಾಕಿ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಮತ್ತು ಈ ರೀತಿಯ ಕಂಚೆ ಹಣ್ಣಿನ ಪಲ್ಯವನ್ನು ಬಾಣಂತಿಯರಿಗೂ ಕೂಡ ಮಾಡಿಕೊಡ್ಬಹುದು.
ಇದನ್ನು ನಾನು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾಗಿದೆ. ಇದನ್ನು ಕೆಳಗಡೆ ಇಳಿಸಿ ಒಂದು ಬೌಲಿಗೆ ಹಾಕೊಳ್ಳೋಣ. ನಿಮಗೆ ಈ ರೀತಿ ಕಂಚಿ ಹಣ್ಣು ಸಿಕ್ತು ಅಂತಂದರೆ ನೀವು ಕೂಡ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಕಂಚಿ ಹಣ್ಣಿನ ಪಲ್ಯ ರೆಡಿ ಆಯಿತು. ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.